ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ನಾನು ಕೇವಲ ಒಂದೇ ಜಾತಿ ಅಥವಾ ಒಂದೇ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ. ಭಾರತದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಜೀವ ಸವೆಸಿದ್ದೇನೆ. ಸಂಶಯವಿದ್ದರೆ ಹೋಗಿ ಸಂವಿಧಾನ ಓದಿಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್. ನೋಡಿ ಎಂಥ ಸಾಲುಗಳಿವು ಅಲ್ವಾ, 100ಕ್ಕೆ 100 ಸತ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೋ ಅಥವಾ ಯಾವುದೇ ಒಂದು ಧರ್ಮಕ್ಕೋ ಯಾವುದೇ ಒಂದು ಕುಲಕ್ಕೋ ಅನುಕೂಲ ಆಗಲಿ ಅಂತ ನಮ್ಮ ಸಂವಿಧಾನವನ್ನು ರಚನೆ ಮಾಡಿಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಇಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಬದುಕುವ ಹಕ್ಕಿದೆ ಅಂತ ತೋರಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಇನ್ನೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಈ ತರಗತಿಯಲ್ಲಿ ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತಹ 15 ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚಿನ ತರಗತಿಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರು ಯಾವಾಗ ಜನಿಸಿದರು? ಆಪ್ಷನ್ಸ್ ಹೀಗಿದೆ: ಏಪ್ರಿಲ್ 18, 1981, ಏಪ್ರಿಲ್ 14, 1891, ಏಪ್ರಿಲ್ 14, 1981, ಏಪ್ರಿಲ್ 18, 1891. ಉತ್ತರ ಏಪ್ರಿಲ್ 14, 1891. ವಿವರಣೆ ಹೀಗಿದೆ: ಡಾಕ್ಟರ್ BR ಅಂಬೇಡ್ಕರ್ ರವರು ಮಧ್ಯಪ್ರದೇಶದ ಮಾಹೂ ಎಂಬಲ್ಲಿ ಜನಿಸಿದರು. ಇವರ ಜನ್ಮದಿನವನ್ನು ಸಮಾನತೆಯ ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಆಯ್ಕೆಗಳು ಹೀಗಿವೆ: ಡಾಕ್ಟರ್ BR ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್, ಮಹಾತ್ಮ ಗಾಂಧೀಜಿ, ಸರ್ದಾರ್ ಪಟೇಲ್. ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ವಿವರಣೆ ಹೀಗಿದೆ: ಸಂವಿಧಾನವನ್ನು ಬರೆಯುವ ಮತ್ತು ರೂಪಿಸುವ ಅತಿದೊಡ್ಡ ಜವಾಬ್ದಾರಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನೀಡಲಾಗಿತ್ತು. ಮೂರನೇ ಪ್ರಶ್ನೆ, ಅಂಬೇಡ್ಕರ್ ರವರು 1927ರಲ್ಲಿ ನಡೆಸಿದ ಪ್ರಸಿದ್ಧ ಸತ್ಯಾಗ್ರಹ ಯಾವುದು? ಆಯ್ಕೆಗಳು ಹೀಗಿವೆ: ಎ. ಚಂಪಾರಣ್ ಸತ್ಯಾಗ್ರಹ, ಬಿ. ನೀಲಿ ಸತ್ಯಾಗ್ರಹ, ಸಿ. ಮಹಾದ್ ಸತ್ಯಾಗ್ರಹ, ಡಿ. ಅಸಹಕಾರ ಸತ್ಯಾಗ್ರಹ ಅಥವಾ ಚಳವಳಿ. ಉತ್ತರ ಮಹಾದ್ ಸತ್ಯಾಗ್ರಹ. ವಿವರಣೆ: ದಲಿತರಿಗೆ ಸಾರ್ವಜನಿಕ ಕೆರೆಗಳಲ್ಲಿ ನೀರು ಕುಡಿಯುವ ಹಕ್ಕನ್ನು ಕೊಡಿಸಲು ಈ ಹೋರಾಟ ನಡೆಸಿದರು. ಇದನ್ನು ಚಾವದಾರ್ ಕೆರೆ ಸತ್ಯಾಗ್ರಹ ಎಂದು ಕರೆಯುತ್ತಾರೆ. 1927 ಮಾರ್ಚ್ 20ರಲ್ಲಿ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾದ್ ಎಂಬ ಪಟ್ಟಣದಲ್ಲಿ ನಡೆದಂತಹ ಒಂದು ಸತ್ಯಾಗ್ರಹ ಇದಾಗಿದೆ. ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಸಾರ್ವಜನಿಕ ಕೆರೆಗಳಲ್ಲಿ ದಲಿತರಿಗೂ ನೀರು ಕುಡಿಯುವ ಸಮಾನ ಹಕ್ಕನ್ನು ಪಡೆಯುವುದು. ಅಂದಿನ ಕಾಲದಲ್ಲಿ ಅಸ್ಪೃಶ್ಯರಿಗೆ ಸಾರ್ವಜನಿಕ ಕೆರೆಗಳಲ್ಲಿನ ನೀರನ್ನು ಬಳಸಲು ನಿಷೇಧವಿತ್ತು. ನಾಲ್ಕನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರು? ಆಯ್ಕೆಗಳು ಹೀಗಿವೆ: ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್. ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ವಿವರಣೆ: ಐದನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರು ಬರೆದ ಯಾವ ಪುಸ್ತಕ RBI ಸ್ಥಾಪನೆಗೆ ಅಡಿಪಾಯವಾಯಿತು? ಆಯ್ಕೆಗಳು ಹೀಗಿವೆ: ಬುದ್ಧ ಮತ್ತು ಧಮ್ಮ, ಶೂದ್ರರು ಯಾರು, ಜಾತಿ ವಿನಾಶ, ನಾಲ್ಕನೇದು ದ ಪ್ರಾಬ್ಲಮ್ ಆಫ್ ದ ರುಪಿ. ಇದಕ್ಕೆ ಉತ್ತರ ಬಂದು ದ ಪ್ರಾಬ್ಲಮ್ ಆಫ್ ದ ರುಪಿ. ವಿವರಣೆ ಹೀಗಿದೆ: ಈ ಆರ್ಥಿಕ ಸಂಶೋಧನೆಯ ಆಧಾರದ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಯಿತು. ಈ ಪುಸ್ತಕದಲ್ಲಿನ ವಿಚಾರಗಳು 1926ರ ಇಲ್ಟನ್ ಯಂಗ್ ಕಮಿಷನ್ ಶಿಫಾರಸುಗಳ ಮೇಲೆ ಪ್ರಭಾವ ಬೀರಿ 1935ರಲ್ಲಿ RBI ಸ್ಥಾಪನೆಯಾಯಿತು. ಆರನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರು 1920ರಲ್ಲಿ ಪ್ರಾರಂಭಿಸಿದ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಎ. ಮೂಕನಾಯಕ, ಬಿ. ಯಂಗ್ ಇಂಡಿಯಾ, ಸಿ. ಮರಾಠ, ಡಿ. ವಾಯ್ಸ್ ಆಫ್ ಇಂಡಿಯಾ. ಉತ್ತರ ಮೂಕನಾಯಕ.
ವಿವರಣೆ: ಅಸ್ಪೃಶ್ಯರ ಮತ್ತು ಶೋಷಿತರ ನೋವನ್ನು ಜಗತ್ತಿಗೆ ತಿಳಿಸಲು ಮರಾಠಿ ಭಾಷೆಯಲ್ಲಿ ಈ ಪತ್ರಿಕೆಯನ್ನು ಆರಂಭಿಸಿದರು. ಯಾವುದನ್ನ? ಮೂಕ ನಾಯಕ ಅನ್ನೋ ಒಂದು ಪತ್ರಿಕೆಯನ್ನು 1920ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರಾರಂಭ ಮಾಡ್ತಾರೆ. ಇನ್ನು ಆಯ್ಕೆ ಬಿ, ಯಂಗ್ ಇಂಡಿಯಾ ಅನ್ನೋ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ ಗಾಂಧೀಜಿಯವರು. ಗಾಂಧೀಜಿಯವರು ಹರಿಜನ, ಯಂಗ್ ಇಂಡಿಯಾ ಮತ್ತು ನವಜೀವನ ಅನ್ನುವಂಥ 3 ಪತ್ರಿಕೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ಅದಲ್ಲದೆ ಆಯ್ಕೆ ಸಿ, ಮರಾಠ ಅಂತ ಇದೆಯಲ್ಲ, ಈ ಪತ್ರಿಕೆ ಯಾರು? ಬಾಲಗಂಗಾಧರ ತಿಲಕ್ ಅವರು ಪ್ರಾರಂಭ ಮಾಡ್ತಾರೆ. ಕೇಸರಿ ಮತ್ತು ಮರಾಠ ಅನ್ನೋ ಪತ್ರಿಕೆಗಳು ಬಾಲಗಂಗಾಧರ ತಿಲಕ್ ಅವರದ್ದು. ಇನ್ನು ವಾಯ್ಸ್ ಆಫ್ ಇಂಡಿಯಾ ಇದು ದಾದಾಬಾಯಿ ನವರೋಜಿ ಅವ್ರದ್ದು. ಇದಲ್ಲದೆ ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಅನ್ನೋ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಬಿ.ಎಲ್. ರೈಸ್ ಅವರು ಅರುಣೋದಯ ಅನ್ನೋ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಇದಿಷ್ಟು ಈ ಪ್ರಶ್ನೆಯ ಒಂದು ವಿವರಣೆಯಾಗಿತ್ತು. ನೀವು ಒಂದಷ್ಟು ಪತ್ರಿಕೆಗಳು ಮತ್ತು ಅದರ ಪ್ರಾರಂಭ ಮಾಡಿದವರು ಯಾರು ಅಂತ ಹೇಳಿ ಲಿಸ್ಟ್ ಮಾಡ್ಕೊಳ್ಳಿ, ಮುಂದಿನ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಇನ್ನು 7ನೇ ಪ್ರಶ್ನೆ: ಲಂಡನ್ನಲ್ಲಿ ನಡೆದ ಎಷ್ಟು ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಅಂಬೇಡ್ಕರ್ ರವರು ಭಾಗವಹಿಸಿದ್ದರು? ಆಯ್ಕೆಗಳು ಹೀಗಿವೆ: ಎ 2, ಬಿ 1, ಸಿ 4, ಡಿ 3. ಉತ್ತರ 3. ವಿವರಣೆ: 1930, 1931 ಮತ್ತು 1932ರಲ್ಲಿ ನಡೆದ 3 ಸಭೆಗಳಲ್ಲಿ ಭಾಗವಹಿಸಿದ ಕೆಲವೇ ಭಾರತೀಯರಲ್ಲಿ ಇವರು ಒಬ್ಬರು. ಯಾರು? ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಡೆದಂತಹ ದುಂಡು ಮೇಜಿನ ಪರಿಷತ್ತುಗಳಲ್ಲಿ 3 ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿದರು. ಯಾವ್ಯಾವುದು? 1930, 1931, 1932. ಓಕೆನಾ? ಮುಂದಿನ ಪ್ರಶ್ನೆ: ಅಂಬೇಡ್ಕರ್ ರವರು ಯಾವ ಧರ್ಮಕ್ಕೆ ಮತಾಂತರಗೊಂಡರು? ಆಯ್ಕೆಗಳು ಹೀಗಿವೆ: ಎ ಜೈನ ಧರ್ಮ, ಬಿ ಹಿಂದೂ ಧರ್ಮ, ಸಿ ಬೌದ್ಧ ಧರ್ಮ, ಡಿ ಸಿಖ್ ಧರ್ಮ. ಉತ್ತರ ಬೌದ್ಧ ಧರ್ಮ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತಮ್ಮ ಒಂದು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಾರೆ. ವಿವರಣೆ ಹೀಗಿದೆ: ಅಕ್ಟೋಬರ್ 14, 1956ರಲ್ಲಿ ನಾಗಪುರದಲ್ಲಿ ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿದ್ದಂತಹ ಜಾತಿಯ ಆಚರಣೆಗಳು, ಅಸ್ಪೃಶ್ಯತೆಯ ಆಚರಣೆಗಳಿಂದ ಬೇಸತ್ತು ಈ ಒಂದು ಧರ್ಮವನ್ನು ಸ್ವೀಕರಣೆ ಮಾಡಿರ್ತಾರೆ. ಇನ್ನು 9ನೇ ಪ್ರಶ್ನೆ: ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ನಡೆದ ಪೂನಾ ಒಪ್ಪಂದ ಯಾವ ವರ್ಷ ನಡೆಯಿತು? ಆಯ್ಕೆಗಳು ಹೀಗಿವೆ: ಎ 1929, ಬಿ 1930, ಸಿ 1932, ಡಿ 1931. ಉತ್ತರ 1932. ವಿವರಣೆ ಹೀಗಿದೆ: ಸೆಪ್ಟೆಂಬರ್ 24, 1932ರಂದು ಪೂನಾದ ಯರವಾಡ ಕೇಂದ್ರ ಕಾರಾಗೃಹದಲ್ಲಿ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಡುವೆ ಏರ್ಪಟ್ಟ ಪ್ರಮುಖ ಒಪ್ಪಂದವೇ ಈ ಪೂನಾ ಒಪ್ಪಂದ. ಬ್ರಿಟಿಷರ ಕೋಮುವಾರು ಪ್ರಶಸ್ತಿಯಡಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ನೀಡಿದ್ದನ್ನು ವಿರೋಧಿಸಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ನಡೆಸಿದ ನಂತರ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಜಂಟಿ ಮತಕ್ಷೇತ್ರದಲ್ಲಿ ಮೀಸಲು ಸ್ಥಾನಗಳನ್ನು ಒಪ್ಪಿಕೊಳ್ಳಲಾಯಿತು. ಇದಿಷ್ಟು ಈ ಪ್ರಶ್ನೆಯ ಒಂದು ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ: ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು? ಆಯ್ಕೆಗಳು ಹೀಗಿವೆ: 1992, ಆಯ್ಕೆ ಬಿ 1997, ಆಯ್ಕೆ ಸಿ 1995, ಆಯ್ಕೆ ಡಿ 1990. ಉತ್ತರ 1990. ವಿವರಣೆ: ಇವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಯಿತು. ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1956ರಲ್ಲಿ ನಿಧನವನ್ನು ಹೊಂದ್ತಾರೆ. ಆದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದ್ದು 1990ರಲ್ಲಿ. ಮರಣೋತ್ತರವಾಗಿ ಇವರಿಗೆ ಈ ಪ್ರಶಸ್ತಿ ದೊರೆತಿರುತ್ತೆ. 11ನೇ ಪ್ರಶ್ನೆ: ಅಂಬೇಡ್ಕರ್ ರವರ ಸ್ಮಾರಕ ಅಥವಾ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: ಕಿಸಾನ್ ಘಾಟ್, ಶಾಂತಿ ವನ, ಚೈತ್ಯ ಭೂಮಿ, ರಾಜ್ ಘಾಟ್. ಉತ್ತರ ಚೈತ್ಯ ಭೂಮಿ. ವಿವರಣೆ ಹೀಗಿದೆ: ಅಂದರೆ ನಾನಿಲ್ಲಿ ವಿವರಣೆಯಲ್ಲಿ ಒಂದಷ್ಟು ಮುಖ್ಯ ವ್ಯಕ್ತಿಗಳು ಮತ್ತು ಅವರ ಒಂದು ಸಮಾಧಿ ಇರುವಂತಹ ಸ್ಥಳಗಳನ್ನ ಕೊಟ್ಟಿದ್ದೀನಿ.
ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಇವು ತುಂಬ ಮುಖ್ಯ ಆಗಿರುತ್ತೆ. ಒಂದು ಕಡೆ ನೋಟ್ಸ್ ಮಾಡಿಕೊಂಡು ಬರ್ಕೊಳ್ಳಿ. ವಿವರಣೆ ಹೀಗಿದೆ: ಮಹಾತ್ಮ ಗಾಂಧೀಜಿ ಇವರ ಒಂದು ಸಮಾಧಿ ಎಲ್ಲಿದೆ ಅಂತ ಕೇಳಿದ್ರೆ ರಾಜ್ಘಾಟ್, ದೆಹಲಿಯಲ್ಲಿದೆ. ಜವಾಹರ್ಲಾಲ್ ನೆಹರು ಶಾಂತಿವನ ಅಂತ ಅವರ ಒಂದು ಸಮಾಧಿಯ ಹೆಸರು, ಇದು ದೆಹಲಿಯಲ್ಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯ್ ಘಾಟ್, ದೆಹಲಿಯಲ್ಲಿದೆ. ಇಂದಿರಾ ಗಾಂಧಿ ಸಮಾಧಿ ಶಕ್ತಿ ಸ್ಥಳ, ದೆಹಲಿಯಲ್ಲಿದೆ. ರಾಜೀವ್ ಗಾಂಧಿ ವೀರ್ ಭೂಮಿ, ದೆಹಲಿಯಲ್ಲಿದೆ. ಚೌಧರಿ ಚರಣ್ ಸಿಂಗ್ ಕಿಸಾನ್ ಘಾಟ್, ದೆಹಲಿ. ಬಿ.ಆರ್. ಅಂಬೇಡ್ಕರ್ ಚೈತ್ಯಭೂಮಿ, ಮುಂಬೈಯಲ್ಲಿದೆ. ಮೊರಾರ್ಜಿ ದೇಸಾಯಿ ಅಭಯ ಘಾಟ್, ಅಹಮದಾಬಾದ್ನಲ್ಲಿದೆ. ಜಗಜೀವನ್ ರಾಮ್ ಸಮತಾ ಸ್ಥಳ, ದೆಹಲಿಯಲ್ಲಿದೆ. ಇನ್ನು ಗುಲ್ಜಾರಿಲಾಲ್ ನಂದಾ ಅವ್ರದ್ದು ನಾರಾಯಣ್ ಘಾಟ್ ಅಂತ ಹೇಳಿ ಕರೀತಾರೆ ಅವರ ಸಮಾಧಿಯನ್ನ, ಇದು ಇರೋದು ಅಹಮದಾಬಾದ್ನಲ್ಲಿ. ಓಕೆನಾ? ಇದಿಷ್ಟು 11ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 12ನೇ ಪ್ರಶ್ನೆ: ಭಾರತದ ರಾಷ್ಟ್ರಧ್ವಜದಲ್ಲಿ ಅಶೋಕ ಚಕ್ರವನ್ನು ಅಳವಡಿಸಲು ಶಿಫಾರಸು ಮಾಡಿದವರು ಯಾರು? ಆಪ್ಷನ್ ಎ ರವೀಂದ್ರನಾಥ ಟ್ಯಾಗೂರ್, ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ವಿವರಣೆ: ಧರ್ಮ ಮತ್ತು ನಿರಂತರ ಪ್ರಗತಿಯ ಸಂಕೇತವಾಗಿ ಚರಕದ ಬದಲಿಗೆ ಅಶೋಕ ಚಕ್ರವನ್ನ ಧ್ವಜದ ಮಧ್ಯದಲ್ಲಿ ಇರಿಸಲು ಇವರು ಸಲಹೆ ನೀಡಿದರು. ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಮೊದಲು ಏನಿತ್ತು ನಮ್ಮ ಒಂದು ರಾಷ್ಟ್ರಧ್ವಜದಲ್ಲಿ ಅಂತ ಹೇಳಿದ್ರೆ ಚರಕದ ಚಿತ್ರ ಇತ್ತು. ಅದನ್ನು ತೆಗೆದು ಇವರ ಒಂದು ಶಿಫಾರಸಿನ ಮೇರೆಗೆ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಅಳವಡಿಸಿಕೊಳ್ಳಲಾಯಿತು. ನಿಮಗೊಂದು ಪ್ರಶ್ನೆ ಇಲ್ಲಿ: ನಮ್ಮ ರಾಷ್ಟ್ರಧ್ವಜದಲ್ಲಿ ಚರಕದ ಚಿತ್ರದ ಬದಲಿಗೆ ಅಶೋಕ ಚಕ್ರವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಓಕೆನಾ? ಇದು ನಿಮಗೆ ಪ್ರಶ್ನೆ. ನೋಡೋಣ, ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಹಾಕಿ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ: ಸಂವಿಧಾನದ ಯಾವ ವಿಧಿಯನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ? ಆಯ್ಕೆಗಳು ಹೀಗಿವೆ: ಎ 33ನೇ ವಿಧಿ, ಆಯ್ಕೆ ಬಿ 29ನೇ ವಿಧಿ, ಆಯ್ಕೆ ಸಿ 31ನೇ ವಿಧಿ, ಆಯ್ಕೆ ಡಿ 32ನೇ ವಿಧಿ. ಉತ್ತರ 32ನೇ ವಿಧಿ. ವಿವರಣೆ ಹೀಗಿದೆ: ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗದ ನ್ಯಾಯಾಲಯದ ಮೊರೆ ಹೋಗುವ ಹಕ್ಕನ್ನು ಇದು ನೀಡುವುದರಿಂದ ಅಂಬೇಡ್ಕರ್ ಅವರು ಇದನ್ನು ಅತ್ಯಂತ ಪ್ರಮುಖ ವಿಧಿ ಎಂದು ಕರೆದರು. ಅಂದರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಯಾವುದೇ ರೀತಿ ಧಕ್ಕೆ ಉಂಟಾಗಿದೆ ಅಂತ ಹೇಳಿದ್ರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು, ಅದರ ವಿರುದ್ಧ ನಾವು ಹೋರಾಡ್ಬೋದು. ಈ ಒಂದು ವಿಧಿಯ ಅನ್ವಯ. ಯಾವ ವಿಧಿ? 32ನೇ ವಿಧಿಯ ಅನ್ವಯ. ಓಕೆನಾ? ಇನ್ನು 14ನೇ ಪ್ರಶ್ನೆ: ಅಂಬೇಡ್ಕರ್ ರವರು ಮನುಸ್ಮೃತಿಯನ್ನು ಸಾರ್ವಜನಿಕವಾಗಿ ದಹಿಸಿದ್ದು ಯಾವಾಗ? ಆಯ್ಕೆಗಳು ಹೀಗಿವೆ: 25 ಸೆಪ್ಟೆಂಬರ್ 1927, ಆಯ್ಕೆ ಬಿ 25 ಅಕ್ಟೋಬರ್ 1927, ಆಯ್ಕೆ ಸಿ 25 ನವೆಂಬರ್ 1927, ಆಯ್ಕೆ ಡಿ 25 ಡಿಸೆಂಬರ್ 1927. ಉತ್ತರ 25 ಡಿಸೆಂಬರ್ 1927. ವಿವರಣೆ ಹೀಗಿದೆ: ಜಾತಿ ಪದ್ಧತಿ ಮತ್ತು ಅಸಮಾನತೆಯನ್ನು ಪ್ರತಿಪಾದಿಸುವ ಗ್ರಂಥವನ್ನು ವಿರೋಧಿಸಿ ಮಹಾತ್ ಸತ್ಯಾಗ್ರಹದ ಸಮಯದಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು. 1927 ಮಾರ್ಚ್ 20ರಲ್ಲಿ ನಡೆದಂತಹ ಮಹಾತ್ ಸತ್ಯಾಗ್ರಹದಲ್ಲೇ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿರುತ್ತೆ. ಆದರೆ ಈ ಮನುಸ್ಮೃತಿ ದಹನ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 25, 1927. ಒಂದೇ ವರ್ಷದಲ್ಲಿ ಈ ಎರಡು ಘಟನೆಗಳು ನಡೆದಿರುತ್ತೆ. ಯಾವುದು? ಮಹಾತ್ ಸತ್ಯಾಗ್ರಹ ಮತ್ತು ಮನುಸ್ಮೃತಿ ದಹನ. ಯಾಕೆ ಅಂತ ಹೇಳಿದ್ರೆ ಈ ಮನುಸ್ಮೃತಿನಲ್ಲಿ ಹೆಚ್ಚಾಗಿ ಜಾತಿ ಪದ್ಧತಿ ಮತ್ತು ಅಸಮಾನತೆಯ ವಿಷಯಗಳೇ ಇತ್ತು. ಹಾಗಾಗಿ ಆ ಗ್ರಂಥವನ್ನು ಸುಡೋದ್ರ ಮೂಲಕ ಜಾತಿ ಪದ್ಧತಿ ಮತ್ತು ಅಸಮಾನತೆಯ ವಿರುದ್ಧ ಧ್ವನಿಯನ್ನು ಎತ್ತುತ್ತಾರೆ. ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇನ್ನು 15ನೇ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ. ಅಂಬೇಡ್ಕರ್ ಅವರು 1936ರಲ್ಲಿ ಸ್ಥಾಪಿಸಿದ ರಾಜಕೀಯ ಪಕ್ಷದ ಹೆಸರೇನು? ಆಪ್ಷನ್ಸ್ ಹೀಗಿದೆ: ಎ ಭಾರತೀಯ ಲೇಬರ್ ಪಾರ್ಟಿ, ಬಿ ಭಾರತೀಯ ಜನತಾ ಪಾರ್ಟಿ, ಸಿ ಭಾರತೀಯ ಕಾಂಗ್ರೆಸ್ ಪಾರ್ಟಿ, ಡಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಉತ್ತರ ಬಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ವಿವರಣೆ: ಕಾರ್ಮಿಕರು, ರೈತರು ಮತ್ತು ದಲಿತರ ಹಕ್ಕುಗಳಿಗಾಗಿ ರಾಜಕೀಯ ಹೋರಾಟ ನಡೆಸಲು ಈ ಪಕ್ಷವನ್ನು ಅಸ್ತಿತ್ವಕ್ಕೆ ತಂದರು. ಇದಿಷ್ಟು ಇವತ್ತಿನ ಸೆಷನ್ನಲ್ಲಿ
ನಡೆದಂತಹ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆಯಾಗಿತ್ತು. ಎಷ್ಟು ಪ್ರಶ್ನೆಗಳನ್ನ ಕಲ್ತಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಮಾಹಿತಿಯನ್ನು ಅದರಿಂದ ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಈ ಪ್ರಶ್ನೆಗಳನ್ನ ಒಂದು ಕಡೆ ಬರ್ಕೊಂಡು ಅಭ್ಯಾಸ ಮಾಡಿ, ಖಂಡಿತ ನಿಮ್ಮ ಪರೀಕ್ಷೆಗೆ ಸಹಕಾರಿಯಾಗುತ್ತೆ. ಇಷ್ಟು ಹೊತ್ತು ಕುಳಿತು ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.